ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಅನುಶ್ರೀ ಮದುವೆಯಲ್ಲಿ ವರುಣ್ ಗೌಡ ಅಂದ್ರೆ ಅನುಶ್ರೀಯ ಅಣ್ಣನ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಕೊಟ್ರು ಅನ್ನುವಂಥ ವಿಚಾರ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ಈಗ ವರುಣ್ ಗೌಡ ಯಾರು, ಆತನ ಹಿನ್ನೆಲೆ ಏನು, ಅನುಶ್ರೀಗೆ ಯಾಕಿಷ್ಟು ಕ್ಲೋಸ್, ಜೊತೆಗೆ ವರುಣ್ ಅವರ ಪತಿ ಕೂಡ ಕನ್ನಡದ ಫೇಮಸ್ ನಟಿ ಕೂಡ ಹೌದು. ಪ್ರತಿದಿನ ಇವರ ರೀಲ್ಸ್ ಆಗಿರ್ಬೋದು, ವಿಡಿಯೋಸ್ಗಳನ್ನ ನೀವು ನೋಡ್ತಾ ಇರ್ತೀರಾ, ಸಿಕ್ಕಾಪಟ್ಟೆ ಫೇಮಸ್ ಈಕೆ. ಹಾಗಾದ್ರೆ ಯಾರು ಈಕೆ? ಸೊ ಇವರ ಪ್ರೀತಿ 12 ವರ್ಷದ ಪ್ರೀತಿ, ಸಾಕಷ್ಟು ಅಡೆತಡೆಗಳನ್ನ ಫೇಸ್ ಮಾಡಿ ಇಬ್ರು ಕೂಡ ಮದುವೆ ಆಗಿರುವಂತದ್ದು. ಸೊ ವರುಣ್ ಗೌಡ ಅವರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸ್ವಂತ ಅಣ್ಣನಂತೆ ನಿರೂಪಕಿ ಅನುಶ್ರೀ ಮದುವೆಯನ್ನ ಸೂಪರ್ ಹಿಟ್ ಸಿನಿಮಾ ನಿರ್ಮಾಪಕ ವರುಣ್ ಗೌಡ ಅವರು ಮಾಡಿಕೊಡ್ತಾರೆ. ಸೊ ನಿರೂಪಕಿ ಅನುಶ್ರೀ ಅವರು ರೋಷನ್ ಜೊತೆಗೆ ವೈವಾಹಿಕ ಜೀವನಕ್ಕೆ ಇದೀಗ ಕಾಲಿಟ್ಟಿದ್ದಾರೆ. ಮಹಾನಟಿ ನಮ್ಮವರು ಶೋ ಮಹಾಸಂಗಮದಲ್ಲಿ ಅನುಶ್ರೀ ಅವರಿಗೆ ಎಲ್ಲರೂ ಕೂಡ ವಿಶ್ ಮಾಡ್ತಾರೆ. ಅಲ್ಲಿ ವರುಣ್ ಗೌಡ ಅವರು ಕೂಡ ಬರ್ತಾರೆ. ನನಗೆ ಬಹಳ ಸರಳವಾಗಿ ಮದುವೆ ಆಗಬೇಕು ಅನ್ನುವಂಥ ಆಸೆ ಇತ್ತು, ಅಂದ್ರೆ ದೇವಸ್ಥಾನದಲ್ಲಿ ಮದುವೆ ಆಗಬೇಕು ಅನ್ನುವಂಥ ಆಸೆ ಇತ್ತು. ಆದ್ರೆ ವರುಣ್ ಮಾತ್ರ ನನ್ನ ತಂಗಿ ಮದುವೆ ಹೀಗೇ ಆಗಬೇಕು ಅಂತ ಹೇಳ್ತಾರೆ. ಅವನು ನನ್ನ ಮಾತು ಕೇಳಲಿಲ್ಲ, ನಾನು ಎಲ್ಲರನ್ನ ಕರೆಯೋಕ್ಕಾಗಲಿಲ್ಲ. ನನ್ನ ಮದುವೆಗೆ ಬಂದವರು ಯಾರು ಸೆಲೆಬ್ರಿಟಿಗಳಲ್ಲ, ಅವರೆಲ್ಲ ಕೂಡ ನನ್ನ ಆತ್ಮೀಯರು. ನಮ್ಮ ಮನೆಯವರಿಗಿಂತ ಹೆಚ್ಚಾಗಿ ಮದುವೆಯಲ್ಲಿ ಓಡಾಡಿದವರು ರಾಜ್ಬಿ ಶೆಟ್ಟಿ ಹಾಗೆ ವರುಣ್ ಗೌಡ ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ. ವರುಣ್ ಗೌಡ ಅವರು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಸೊ ಇವರ ಒಂದು ಚಿತ್ರರಂಗದಲ್ಲಿ ಇಂಥವರ ಜೊತೆ ವರುಣ್ ಗೌಡ ಅವರ ಫೋಟೋ ಇಲ್ಲ ಅನ್ನುವಂಥದ್ದಿಲ್ಲ. ಎಲ್ಲರ ಜೊತೆಗೆ ವರುಣ್ ಗೌಡ ಅವರು ತುಂಬಾ ಆಪ್ತರು. ಸೊ ಶಿವರಾಜ್ ಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ರಕ್ಷಿತಾ ಪ್ರೇಮ್ ಆಗಿರ್ಬೋದು, ಡಾಲಿ ಧನಂಜಯ ಆಗಿರ್ಬೋದು, ಎಲ್ಲರ ಜೊತೆಗೆ ವರುಣ್ ಗೌಡ ಅವರು ಫೋಟೋಗಳನ್ನ ಕ್ಲಿಕ್ಕಿಸ್ಕೊಳ್ತಾರೆ, ಅಷ್ಟು ಆಪ್ತರು. ಸೊ ಹಾಗಾದ್ರೆ ವರುಣ್ ಗೌಡ ಏನ್ ಕೆಲಸ ಮಾಡ್ತಾರೆ ಅಂತ ನೀವು ಕೇಳಬಹುದು. ಸೊ ವರುಣ್ ಗೌಡ ಅವರು ಪುನೀತ್ ರಾಜ್ಕುಮಾರ್ ಕುಟುಂಬದ ಆಪ್ತರು. ಸ್ನೇಹಿತರೆ, ಅಪ್ಪು ಅಂದ್ರೆ ವರುಣ್ಗೆ ತುಂಬಾ ಇಷ್ಟ. ವರುಣ್ ಅವರು ಜಿ ಕನ್ನಡದ ಅನೇಕ ಇವೆಂಟ್ ಗಳನ್ನ ಮಾಡ್ತಾರೆ. ಅಂದ್ರೆ ಯಾವುದೇ ರಿಯಾಲಿಟಿ ಶೋ ಆಗಿರ್ಬೋದು ಅಥವಾ ಕಾರ್ಯಕ್ರಮಗಳಾಗಿರ್ಬೋದು, ಅವಾರ್ಡ್ ಫಂಕ್ಷನ್ ಆಗಿರ್ಬೋದು, ಇವರೇ ಇವೆಂಟ್ ಗಳನ್ನ ನೋಡ್ಕೊಳ್ಳುವಂಥದ್ದು. ಅಷ್ಟೇ ಅಲ್ಲ, ರೋಷನ್ ಕೂಡ ಅಪ್ಪು ಅಭಿಮಾನಿ, ಅನುಶ್ರೀ ಕೂಡ ಅಪ್ಪು ಅಭಿಮಾನಿ, ಜೊತೆಗೆ ವರುಣ್ ಗೌಡ ಅವರು ಕೂಡ ಅಪ್ಪು ಅಭಿಮಾನಿ. ಸಾಕಷ್ಟು ಸೆಲೆಬ್ರಿಟಿಗಳ ಜೊತೆ ಉತ್ತಮ ಒಡನಾಟವನ್ನ ವರುಣ್ ಗೌಡ ಅವರು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಇವರು ಒಂದು ಪಬ್ ಮಾಲೀಕರು ಕೂಡ ಹೌದು. ರಾಕ್ಸ್ ಅನ್ನುವಂತ ಪಬ್ ಮಾಲೀಕರು ಇವರು. ಅಷ್ಟೇ ಅಲ್ಲದೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನುವಂತ ಸಿನಿಮಾಕ್ಕೆ ಹಣವನ್ನ ಕೂಡ ಹೂಡಿದ್ದಾರೆ. ಪ್ರೊಡ್ಯೂಸರ್ ಕೂಡ ಹೌದು. ಅಷ್ಟೇ ಅಲ್ಲದೆ ಇವರು ಯಾರ ಒಂದು ಪತಿ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀವಿ ಸ್ನೇಹಿತರೆ. ಸೊ ಮತ್ಯಾರು ಅಲ್ಲ, ನಟಿ ಕಾವ್ಯ ಶಾ ಅವರ ಪತಿ ಕೂಡ ಹೌದು. 12 ವರ್ಷಗಳ ಪ್ರೇಮದ ಬಳಿಕ ಇವರಿಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಮದುವೆಗೂ ಮುನ್ನ ಕಷ್ಟದ ದಿನಗಳನ್ನ ಇವರಿಬ್ರು ಕೂಡ ಎದುರಿಸಿದ್ದಾರೆ. ಪರಸ್ಪರ ಬೆಂಬಲದಿಂದ ಜೀವನವನ್ನ ಇದೀಗ ಸಾಗಿಸ್ತಾ ಇದ್ದಾರೆ. ಸ್ನೇಹಿತರೆ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ, ಮುಖಜ್ಜಿಯ ಕನಸು, ಮುಗಿಲುಪೇಟೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ, ಹಾಗೆ ಬಂಗಾರ, ಚೀಸೋ ಸಾವಿತ್ರಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿರುವಂತ ಕಾವ್ಯ ಶಾ ಹಾಗೆ ನಿರ್ಮಾಪಕ ಹಾಗೆ ಇವೆಂಟ್ ಆಯೋಜಕ ವರುಣ್ ಕುಮಾರ್ 12 ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾದಂತಹ ಜೋಡಿ. ಚಿತ್ರರಂಗದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅಲ್ಲಿ ವರುಣ್ ಇದ್ದೇ ಇರ್ತಾರೆ. ಇವರಿಬ್ಬರ ಲೈಫ್ ಸ್ಟೋರಿ ಯಾವ ಸಿನಿಮಾಗಿಂತಲೂ ಕೂಡ ಕಡಿಮೆ ಇಲ್ಲ ಅನ್ನುವಂಥದ್ದನ್ನ ಈ ಹಿಂದೆ ಒಂದು ಇಂಟರ್ವ್ಯೂ ಅಲ್ಲಿ ಕಾವ್ಯ ಅವ್ರು ಹೇಳ್ಕೊಂಡಿದ್ರು. ಕಷ್ಟ ಹೇಗಿತ್ತು ಅವರ ಜೀವನದಲ್ಲಿ ಅನ್ನುವಂಥದ್ದು. ತಾಯಿ ತೀರಿಕೊಂಡಂತಹ 3 ತಿಂಗಳಿಗೆ ಮದುವೆ ಫಿಕ್ಸ್ ಆಗುತ್ತೆ. ಮುಂದಿನ ಅಂದ್ರೆ ಮದುವೆ ಹಿಂದಿನ ದಿನವೇ ವರುಣ್ ತಂದೆ ತೀರ್ಕೊಳ್ತಾರೆ. ಹೀಗಾಗಿ ಮದುವೆ ಕ್ಯಾನ್ಸಲ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಮತ್ತೆ 2 ತಿಂಗಳ ನಂತರ ಮದುವೆ ಆಗ್ತಾರೆ. ನಮ್ಮ ಜೀವನ ಸೇಮ್ ಸಿನಿಮಾ ರೀತಿ ಇದೆ. 12 ವರ್ಷಗಳ ಕಾಲ ಪ್ರೀತಿಸಿದಂತ ನಾವು ಮದುವೆ ಆಗಬೇಕು ಅನ್ಕೊಂಡಾಗ ನಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಘಟನೆ ಎದುರಾಗುತ್ತೆ. ನಾವಿಬ್ರು ಒಟ್ಟಿಗೆ ಎಲ್ಲ ಕಷ್ಟ ಸುಖಗಳನ್ನ ನೋಡಿದೀವಿ. ಕೆಲಸದ ವಿಷಯದಲ್ಲಿ ಒಬ್ರನ್ನೊಬ್ರು ತುಂಬಾ ಸಪೋರ್ಟ್ ಮಾಡ್ತೀವಿ. ಅವ್ರು ಯಾವತ್ತಿಗೂ ಕೂಡ ಬ್ಯುಸಿ ಇರ್ತಾರೆ. ನನಗೂ ಕೂಡ ಈ ರೀಲ್ಸ್ ಮಾಡ್ಬೇಡ, ಅದು ಮಾಡ್ಬೇಡ, ಏನು ಹೇಳಲ್ಲ. ಸೊ ಅವರ ಕೆಲಸ ಅವರಿಗೆ, ನನ್ನ ಕೆಲಸ ನನಗೆ. ಸೊ ನನಗೆ ದೊಡ್ಡ ಶಕ್ತಿನೇ ವರುಣ್ ಅನ್ನುವಂಥ ವಿಚಾರವಾಗಿ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನನ್ನ ತಂದೆ ತಾಯಿ ನನ್ನನ್ನು ಹೇಗೆ ನೋಡ್ಕೊಂಡಿದ್ರು ಹಾಗೆ ನನ್ನ ಅತ್ತೆ ಮಾವ ಕೂಡ ಅದೇ ರೀತಿಯಾಗಿ ನೋಡ್ಕೊಂಡಿದ್ದಾರೆ. ಸೊ 12 ವರ್ಷ ರಿಲೇಶನ್ಶಿಪ್ನಲ್ಲಿ ನಾವು 2 ವರ್ಷ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ. ಒಂದೇ ತಾಯಿ
ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು ಕಿತ್ತಾಡಿ ಸಾಯ್ತಾರೆ. ಹೀಗಿರುವಾಗ ಬೇರೆ ಎಲ್ಲೋ ಹುಟ್ಟಿ ಬೆಳೆದವರು ಒಟ್ಟಿಗೆ ಜೀವನ ಮಾಡಬೇಕು ಅಂದಾಗ 3 ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲು ಈ ವ್ಯಕ್ತಿ ಹೇಗಿದ್ದಾರೋ ಅದನ್ನು ಒಪ್ಕೊಳ್ಬೇಕು. ಅಂದರೆ ನನ್ನಂತೆ ಯೋಚನೆ ಮಾಡಬೇಕು, ನನ್ನ ರೀತಿ ಬದುಕಬೇಕು, ನನ್ನ ಥರಾನೇ ಇರಬೇಕು ಅಂದರೆ ಅದು ತಪ್ಪಾಗತ್ತೆ. ಜೊತೆಗೆ ಬದಲಾಯಿಸುವ ಪ್ರಯತ್ನ ಮಾಡಿದ್ರೆ ಅದು ಕಷ್ಟ ಆಗತ್ತೆ. ಸೊ 2ನೇ ವಿಚಾರ ಗೌರವ ಕೊಡಬೇಕು. 3ನೇ ವಿಚಾರ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಬಾರ್ದು. ಸುಮಾರು ಜನರು ಜೀವನವನ್ನು ಹಾಳು ಮಾಡಿಕೊಳ್ಳೋದೇ ನಿರೀಕ್ಷೆಯನ್ನು ಇಟ್ಕೊಂಡು. ಅಂದರೆ ನಾನೇನೋ ನಿರೀಕ್ಷೆ ಮಾಡಿದೆ, ಅದರಂತೆ ಇವ್ರು ನನ್ನ ಜೊತೆಗಿಲ್ಲ, ಸೊ ನನ್ನ ಲೈಫ್ ಹಾಳಾಯಿತು, ಹೀಗೆ ಬೇರೆ ಬೇರೆ ವಿಚಾರಕ್ಕೆ ಜಗಳಗಳಾಗುತ್ತೆ. ಸೊ ನಮ್ಮ ವಿಚಾರದಲ್ಲಿ ಅದಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಕೆಲಸ ಆಗಿರ್ಬೋದು, ಪರ್ಸ್ನಲ್ ಆಗಿರ್ಬೋದು, ಎಲ್ಲವನ್ನ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ. ಸೊ ವರುಣ್ ಗೌಡ ಕೂಡ ಚಿತ್ರರಂಗದಲ್ಲಿ ಒಂದು ರೀತಿಯಾಗಿ ಸೆಲೆಬ್ರಿಟಿ ಇದ್ದಂಗೆ ಎಲ್ರಿಗೂ ಕೂಡ, ಅಂದರೆ ಏನೇ ಕಷ್ಟ ಬಂತು ಅಂತಂದ್ರೂ ಕೂಡ ವರುಣ್ ಗೌಡ ಇರ್ತಾರೆ. ಅದೇ ರೀತಿ ಕಾವ್ಯ ಶಾ ಕೂಡ ಆಕೆಯದ್ದೇ ಇಂಡಿಪೆಂಡೆಂಟ್ ಆಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ರೀಲ್ಸಲ್ಲೂ ಕೂಡ ಪ್ರತಿದಿನ ಆಕೆಯ ರೀಲ್ಸ್ ನೋಡ್ಬೋದು, ಡಿಫ್ರೆಂಟ್ ಆಗಿ ರೀಲ್ಸ್ಗಳನ್ನು ಮಾಡ್ತಾರೆ. ಸೊ ಸೀರಿಯಲ್ಗಳು, ಸಿನಿಮಾ ಎಲ್ಲದರಲ್ಲೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ತಾರೆ. ಸೊ ಹಾಗಾಗಿ ವರುಣ್ ಗೌಡ ಅವರು ಮತ್ಯಾರು ಅಲ್ಲ, ನಟಿ ಕಾವ್ಯ ಶಾ ಅವರ ಪತಿ ಸ್ನೇಹಿತರೆ. ಸೊ ನಿಮ್ಮ ಒಂದು ಅಭಿಪ್ರಾಯ ಏನು? ಅನುಶ್ರೀ ಅವರ ಮದುವೆಯನ್ನು ಸ್ವಂತ ಒಂದು ಅಣ್ಣನಂತೆ ನಿಂತು ಮಾಡಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.